ಆತ್ಮೀಯ ವೀಕ್ಷಕರಿಗೆ ನಮ್ಮ ಧರಣಿ ನ್ಯೂಸ್ ಚಾನಲ್ಗೆ ಸ್ವಾಗತ. 1000 ಕೇಳಿದ್ದೀನಿ, 100 ಕೊಟ್ಟರೆ ಸಾಕು. 10 ಜನ 100 ಕೊಟ್ಟರೆ 1000 ಆಯಿತು. ಒಬ್ಬ ಮಗುಕ ಪುಸ್ತಕ, ಪೆನ್ನು, ಬಟ್ಟೆ ಎಲ್ಲ ಸೇರ್ತದೆ. ಏನಂದ್ಕಂತೀವಿ, ಅವ್ರನ್ನ ಕೇಳಿದ್ರೆ ಏನಂತವ್ರ, ಇವ್ರು ಯಾರೂ ಏನು ಅನ್ನಲ್ಲ. ಆದರೆ ನಮ್ಮ ಹತ್ರ ಒಂದೇ ಒಂದು, ಅದೆಲ್ಲ ಆ ಸ್ವಾಭಿಮಾನ ಅನ್ನೋದನ್ನು ಬಿಟ್ಟುಬಿಟ್ರೆ ನಾವು ಏನೋ ತಿಂದ್ವಿ, ಮದುವೆ ಆಯಿತು, ಸಂಸಾರ ಮಾಡಿದ್ವಿ, ಮಕ್ಕಳು ಸಾಕಿದ್ವಿ, ಎಲ್ಲ ಓದ್ತಾನಿದ್ದೀವಿ. ನಾವು ಬಂದಿದ್ದಕ್ಕೆ ಏನು ಮಾಡಿದ್ದೀವಿ ಇಲ್ಲಿ? ಅವರು ಹಬ್ಬದ ದಿವಸ ಒಳ್ಳೆ ಬಟ್ಟೆ ಹಾಕ್ಕೊಂಡು ಆನಂದವಾಗಿ ಇರ್ತಾರಲ್ಲ. ಅವರು ಬೇರೆ ಕಡೆ ಮಕ್ಕಳು ನೋಡಬೇಕಾದ್ರೆ ಇರೋ ಹಳೆ ಬಟ್ಟೆ ಹಾಕ್ಕೊಂಡು ಅವರೆಲ್ಲ ಮಾಡಬೇಕಾದಾಗ ಅವ್ರು ನೋಡಿ ನೋವು ತಿಂತಾ ಇರ್ತವೆ. ಯಾರನ್ನ ಆಕಸ್ಮಿತ ನಿಂಗೆ ನಾಳೆ ಬೆಳಿಗ್ಗೆ 10 ಎಕ್ಸಸೈಜ್ ಕೊಡ್ತೀನಿ ಅಂದರೆ 10 ಸತಿ ಓದ್ತೀನಿ ಅವ್ರ ಮನೆ. ನಾನು ಕೋಟಿ 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 ಮಾಡಿ ಏನು ಮಾಡ್ಬೇಕು? ನಾನು ಸನ್ಯಾಸಿ, ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ. ನಮಸ್ಕಾರ, ನನ್ನ ಹೆಸರು ಶ್ರೀನಿವಾಸ್ ಅಂತ. ನಾನಿಲ್ಲಿ ಸಂಸ್ಥಾಪಕನಾಗಿ ಇದನ್ನು ಶುರು ಮಾಡಿದ್ವಿ 2016ರಲ್ಲಿ. ಮಂಜುಳಾ ಮ್ಯಾಮ್ ಅಂತ ಇದ್ದಾರೆ, ಅವರು ಕೂಡ ಸಂಸ್ಥಾಪಕರು. ನಾವಿಬ್ಬರು ಒಟ್ಟಾಗಿ ಶುರು ಮಾಡಿದ್ವಿ. ನಮ್ಮ ಹತ್ರ ಈಗ ಸದ್ಯಕ್ಕೆ 50 ಜನ ಮಕ್ಕಳಿದ್ದಾರೆ. ಅವರಲ್ಲಿ ಕೆಲವರು ಅರೆ ಪೋಷಕ, ಇನ್ನು ಕೆಲವರು ವಲಸಿಗರು, ಇನ್ನು ಕೆಲವರು ಪೂರ್ಣ ಅನಾಥರು, ಈ ಥರ ಮಕ್ಕಳಿದ್ದಾರೆ. ಈ ಸಂಸ್ಥೆಗೆ ನಮ್ಮದೊಂದು ಟ್ರಸ್ಟ್ ಅಂಡರಲ್ಲಿ ಇದರ ಸಂಸ್ಥೆಯ ಕೆಲಸಗಳು ನಡೀತಾ ಇದ್ದಾವೆ. ಟ್ರಸ್ಟ್ ಹೆಸರು ನವಚೇತನ ಧರ್ಮಾರ್ಥ ಸಂಸ್ಥೆಗಳು ಅಂತ. ನಮ್ಮ ನವಚೇತನ ಧರ್ಮಾರ್ಥ ಸಂಸ್ಥೆಗಳಲ್ಲಿ 3 ಕ್ಯಾಟಗಿರಿ ಮಾಡಿದ್ದೀವಿ. ಒಂದು ಬಂದು ಆರ್ಯನ್ ಆಶ್ರಯ ಗಂಡು ಮಕ್ಕಳ ಪಾಲನಾ ಕೇಂದ್ರ, ಇನ್ನೊಂದು ಬಂದು ವಾಣಿ ವಿದ್ಯಾಶ್ರಯ ಹೆಣ್ಣು ಮಕ್ಕಳ ಪಾಲನಾ ಕೇಂದ್ರ, ಮತ್ತೊಂದು ಬಂದು ಅಬ್ದುಲ್ ಕಲಾಂ ರಿಹ್ಯಾಬಿಲಿಟೇಷನ್ ಸೆಂಟರ್ ಪುನರ್ವಸತಿ ಕೇಂದ್ರ ಮೆಂಟಲಿ ಚಾಲೆಂಜ್ಡ್ ಮಕ್ಕಳಿಗೆ. 3 ಇವಿದ್ದಾವೆ. ಅದರ ಜೊತೆ ಒಂದು ಅನಂತ ಗೋವಿಂದ ಗೋಶಾಲಾ ಅಂತ ಮಾಡ್ಕೊಂಡಿದ್ದೀವಿ. ಒಂದು 6ರಿಂದ 7 ಹಸು ಇದ್ದಾವೆ. ಇದು ನಮ್ಮ ಸಂಸ್ಥೆಯ ಕಿರು ಪರಿಚಯ. ಈ ಕಾರ್ಯಕ್ರಮ ನಮ್ಮದು ಅಖಿಲ ಫೌಂಡೇಶನ್ ಅಂದ್ಬಿಟ್ಟು ಸದಸ್ಯರುಗಳೆಲ್ಲ ಇಲ್ಲೇ ನಿಂತಿದ್ದಾರೆ. ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲರೂ. ಇವರೆಲ್ಲರೂ ಅವರವ್ರದ್ದೇ ಆದ ಸ್ವಂತ ವ್ಯವಹಾರಗಳು ಮಾಡಿಕೊಂಡು ಸಣ್ಣದಾಗಿ ಮಾಡ್ಕೊಳ್ತಾ ಇದ್ದಾರೆ. ಒಂದು ಸಮಾಜ ಸೇವೆ ನಿಸ್ವಾರ್ಥವಾಗಿ ನಮ್ಮದು ದುಡ್ದು ಹಣದಲ್ಲಿ ಸ್ವಲ್ಪ ನಾವು ಏನಾದರೂ ಬಡ ಮಕ್ಕಳಿಗೆ, ಅನಾಥಾಶ್ರಮಗಳಿಗೆ ಅದಕ್ಕೆ ಇದಕ್ಕೆ ಕೊಡೋಣ ಅಂತ ಎಲ್ಲ ಯುವಕರು ನೋಡ್ರಿ, ಎಲ್ಲ ಯುವಕರೇ ಎಲ್ಲ ಸೇರಿದ್ದಾರೆ. ಇದೇ ಥರ ನೀವು ಈ ಒಂದು ವಿಡಿಯೋ ನೋಡ್ತಾ ಅಂಥ ಸಾರ್ವಜನಿಕರು ಇಂಥ ಸಂಸ್ಥೆಗಳಿಗೆ ನಿಮ್ಮದು ದುಡಿಮೆ ಏನು ನೀವು ಮಾಡಿರ್ತೀರ, ಸ್ವಲ್ಪ ನಿಮಗೆ ಎಲ್ಲ ಸಂಬಳ ಎಲ್ಲ ತಂದು ಕೊಡ್ರಿ ಅಂತ ಕೇಳಲ್ಲ. ಆದಷ್ಟು ಅದರಲ್ಲಿ ಒಂದು 1%, 2% ಆ ಥರ ತಂದಿದೆ ಇಂಥ ಆಶ್ರಮಗಳಿಗೆ ಕೊಡ್ತು ಅಂತಂದರೆ ಇಂಥ ಮಕ್ಕಳುಗಳಿಗೆ ವಿದ್ಯಾಭ್ಯಾಸ ಮತ್ತೊಂದು ಮಗದಕ್ಕೆ ಅನುಕೂಲ ಆಗುತ್ತಂತ. ಮತ್ತು ಇವರು ತ್ಯಾಗರಾಜ ಸ್ವಾಮಿಗಳಂತ ನೋಡಿರಿ, ಇವರು ಸ್ವಾಮಿಗಳು ಸಾಧು ಬಟ್ಟೆ ಹಾಕ್ಕೊಂಡು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಧ್ಯಾನಗಳು ಜಪಗಳಂತೂ ಮಾಡ್ತಾಯಿಲ್ಲ. ಇವರು ಇಡೀ ಊರೆಲ್ಲ ಓಡಾಡ್ತಾರೆ. ದೇವನಹಳ್ಳಿ, ದೊಡ್ಡಬಳ್ಳಾಪುರ ಸುತ್ತಮುತ್ತಲು ಓಡಾಡೋ ಉದ್ದೇಶ ಏನಂದರೆ ಇಂಥ ಮಕ್ಕಳುಗಳೇ ಏನು ಬೇಕಾಗಿ ಅಗತ್ಯವಾಗಿರುತ್ತೆ ವಸ್ತುಗಳು, ಏನು ಪೆನ್ನು, ಪೆನ್ಸಿಲು, ಬುಕ್ಕು, ಮತ್ತೊಂದು ಮಗದೊಂದು ಯಾರು ಏನು ಕೊಟ್ಟರು ಕೂಡ ಇಲ್ಲ ಅಂತ ಹೇಳಲ್ಲ. ಇವೊಂದು 100 ರೂಪಾಯಿ ಕೊಡ್ತೀನಿ ಅಂದರೂ ಪಾಪ ಅಂದರೂ ಕೂಡ ಒಂದು ಗಾಡಿ ಹಾಕ್ಕೊಂಡು ಹೋಗಿದ್ದೆ ತೊಗೊಂಡು ಬರ್ತಾರೆ. ಇಂಥ ಮಕ್ಕಳಿಗೆ ಸೇವೆ ಮಾಡ್ತಾಯಿದ್ದಾರೆ. ಅಂಥ ಮಹಾನುಭಾವರು ನಿಸ್ವಾರ್ಥ ಸೇವೆ, ಜನಾರ್ದನ ಸೇವೆ ಅಂತ ಏನಂತೀವಿ ನೋಡ್ರಿ, ಅಂಥ ಸೇವೆ ಮಾಡ್ತಾಯಿದ್ದಾರೆ. ಇಂಥ ಸೇವೆ ಮಾಡೋಂಥವ್ರಿಗೆ ನಿಮ್ಮಂಥ ವೀಕ್ಷಕರು ನಿಮ್ಮ ಕೈಲಾದಷ್ಟು ದಾನ ಮಾಡಿ ಅಂತ ಈ ಒಂದು ನಮ್ಮ ಅಚಲ ಫೌಂಡೇಶನ್ ಸದಸ್ಯರ ವತಿಯಿಂದ ನಿಮ್ಮನ್ನು ಕಳಿಕಳಿಯಾಗಿ ಬೇಡ್ಕೊತಾ ಇದ್ದೀವಿ. ಸ್ವಾಮಿಗಳೇ, ಇದುವರೆಗೂ ನೀವು ಸುಮಾರು ಸಂಸ್ಥೆಗಳು ನಡೆಸ್ತಾ ಇದ್ದೀರಾ, ಈ ಥರ ಅನಾಥ ಮಕ್ಕಳು ಅವ್ರಿಗೆಲ್ಲ. ಈ ಸಂಸ್ಥೆ ಈ ಥರ ನಡೆಸಬೇಕಾದ್ರೆ ನಿಮ್ಗೆ ಯಾವ ಥರ ಪ್ರೇರಣೆ ಆಯಿತು? ಪ್ರೇರಣೆ ಅಂದರೆ ಇದು ನಂದು 25-30 ವರ್ಷದ ಹಿಂದಿನ ಕತೆ. ಇದು ಆವತ್ತು ನಾನು ಸಂಸಾರದೊಳಗೆ ಇರಬೇಕಾದ್ರೂ ಇದೇ ಇತ್ತು. ನಾನೇನು ಸಂಸಾರ ಮಾಡಬೇಕಾದ್ರೂ ಎಲ್ಲ ಮಕ್ಕಳೇನೋ ಕಾಣಿಸಿದ್ವು ಅಂದರೆ ಅವ್ರಿಗೆಲ್ಲ ಒಂದು ಎಕ್ಸಸೈಸ್ ಕೊಡಿಸೋದು, ಪೆನ್ ಕೊಡಿಸೋದು, ಇಂಥದ್ದೆಲ್ಲ ಬರಬೇಕಾದ್ರೆ ಈ ಸಂಸಾರ ಎಲ್ಲ ವರ್ಜಿತ ಆತ ಬಂತು ನನ್ನ ಹತ್ರ. ಮಕ್ಕಳು ಮರಿಕೆ ಏನೇನು ಬೇಕು, ಮದುವೆ ಅವ್ರು ಮಾಡಿದ್ದಾಯಿತು, ಅವ್ರಿಗೆ ಏನೇನು ಕೊಡಬೇಕು ಕೊಟ್ಟಿದ್ದೆಲ್ಲ ಆಯಿತು. ಕೊಟ್ಟಿದ್ದಾದಮೇಲೆ ನಾನೇ ಪ್ರೈವೇಟಾಗಿ ನಾನು ಎಲ್ಲಿ ಬೇಕೋ ತಿರುಗ್ಬೋದು, ನಾನು ಯಾರು ಕೇಳೋಂಥವ್ರು ಏನಿಲ್ಲ. ಅಷ್ಟರ ಮೇಲೆ ಜಾಸ್ತಿ ಆಯಿತು. ನಾನು ಮನೆಗೂ ಹೋಗಿ ಕೇಳ್ತೀನಿ ಎಲ್ಲರೂ ಹಳೆ ಬಟ್ಟೆ ಕೊಡ್ರಿ ಅಂತ. ನನಗೇನು ಅದೇನು ಬೇಸರ ಅಂತೇನಿಲ್ಲ. ನಿನ್ನೆ ಬೆಳಗ್ಗೆ ಬೆಂಗಳೂರು 2 ಮೂಟೆ ತಗೊಂಬಂದಿದ್ದೀನಿ. ನಾನು ಮನೆಗೆ ಹೋಗೋಂಥ ಅಭ್ಯಾಸ ಏನು ಅಂದರೆ, ಎಲ್ಲರೂ ಈ ತಗೊಂಡೋಗಿ ಎಲ್ಲ ಚರಂಡಿಗಳು ಅಲ್ಲಿ ಇಲ್ಲಿ ಬಿಸಿ ಹಾಕಿ ವಿಷಯಕ್ಕೆ ಅಧ್ವಾನ ಮಾಡ್ತಾಯಿರ್ತಾರೆ. ಅದರೊಳಗಿರೋಂಥ ಚೆನ್ನಾಗಿರೋ ಬಟ್ಟೆನ ಆರಿಸಿ ಅದನ್ನು ತಗೊಂಡೋಗಿ ಮಕ್ಕಳು ಕೊಡೋಂಥದ್ದು. ಬೇರೆ ಕಡೆ ಇರೋಂಥ ಜನ ಈ ವಯಸ್ಸಾಗಿರೋಂಥವ್ರು ಅವರು ಇವರೆಲ್ಲ ವೃದ್ಧಾಶ್ರಮಗಳು ಅಂತೇಳಿ ಬೇಜಾರು ನಡೀತಾ ಇದೆ. ಅವ್ರಿಗೂ ಬಟ್ಟೆಗಳಿಲ್ದಿರೋಂಥ ಆರ್ಥಿಕ ಪರಿಸ್ಥಿತಿ ಇರೋಂಥದ್ದು ಇದೆ. ಅದರ ಮೇಲೆ ಪಟ್ಟು ಅಂಗವಿಕಲರು, ಬುದ್ಧಿಮಾನ್ಯತೆ ಇರೋಂಥವ್ರು ಅವ್ರಿಗೂ ಬಟ್ಟೆ ಅವಶ್ಯಕತೆ ಇದೆ.
ಇದೆಲ್ಲ ಮಾಡೋಂಥ ಉದ್ದೇಶ ಮಾಡಬೇಕು ಅಂತೇಳಿ ಇಷ್ಟ ಆಯಿತು. ಅಷ್ಟರ ಮೇಲೆ ಮಕ್ಕಳ ಬಗ್ಗೆ ಏನು ಅನ್ನಿಸ್ತಂದ್ರೆ ಆಚೆ ಕಡೆ ಹೋರಾಟ ಮಾಡಬೇಕಾದ್ರೆ ಎಷ್ಟೋ ಜನ ಆಶ್ರಮಕ್ಕೆ ಸೇರ್ಸೋಕ್ಕಾಗದಿರ ಇರೋಂಥ ಮಕ್ಕಳವೆ. ಇವತ್ತು ಒಂದು ಮಗುನ ಬೇರೆ ಕಡೆ ಉತ್ತರ ಕನ್ನಡದವ್ರು ಡಾಕ್ಟ್ರ್ ಮಾಡಿಸ್ತಾ ಇದ್ದೀವಿ ಅಲ್ಲಿ. ಈಗ ಕೆಲವು ಮಕ್ಕಳು SLC ಓದವು, ಸೆಕೆಂಡ್ PC ಓದವು, ಅಲ್ಲೆಲ್ಲೆಲ್ಲೆಲ್ಲೇ ಮಕ್ಕಳವೆ. ಯಾರು ಪುಣ್ಯಾತ್ಮರು ಇಂಥವ್ರು ಯಾರಾದರೂ ಹೋಗೋದು ಅವ್ರ ಮನೆ ಒಳಗೆ ಕೇಳೋದು, ಏನಾದರೂ ಮಾಡಿ ಮಗುಕ ಈ ಎಕ್ಸೆಲ್ ಅಂತೇಳಿ ಅಮ್ಮ ಹೇಳಿ ಅವರಪ್ಪ ಒಂದು 4 ಜೊತೆ ಬಟ್ಟೆ ಕೊಡಿಸ್ತೀರ ಅಂತ ಕೇಳೋಂಥ ಉದ್ದೇಶ. ಅವ್ರು 4 ಕೇಳಿದ್ರೆ 2 ಆದರೂ ಕೊಡಿಸ್ತಾರೆ ಅನ್ನೋಂಥ ಉದ್ದೇಶ. ಏನು ಮಾಡ್ತೀನಿ ಈ ಮಗುಕ್ಕೇನಾದ್ರೂ 4 ಎಕ್ಸಸೈಜ್ ಕೊಡ್ಸೋಕ್ಕಾಗ್ತದೆ ಅಂದರೆ ಅವ್ರನ್ನಿಂದ ಕೊಡ್ಸೋಕ್ಕಾಗೋಲ್ಲ ಅಂದರೆ ಬೇರೆಯವ್ರನ್ನ ಏನಾದರೂ ಮಾಡಿ ಇವ್ರು ಕೊಡ್ತಾರೆ, ಇವ್ರ ಹತ್ರ ತಗೊಳ್ರಿ ಅಂತ ಹೇಳೋಂಥ ಉದ್ದೇಶದಿಂದ ಕೊಡ್ತಾರೆ. ನಾವು ಇವತ್ತು ಭೂಮಿ ಮೇಲೆ ಬಂದಿದ್ದೀವಿ, ನಾವು ಏನು ಮಾಡಿದ್ದೀವಿ ಅನ್ನೋದಕ್ಕೆ ನಮ್ಮ ಹತ್ರ ಏನೂ ಇಲ್ಲ. ಏನೋ ತಿಂದ್ವಿ, ಮದುವೆ ಆಯಿತು, ಸಂಸಾರ ಮಾಡಿದ್ವಿ, ಮಕ್ಕಳು ಸಾಕಿದ್ವಿ, ಎಲ್ಲ ಓದ್ತಾನೆ ಇದ್ದೀವಿ. ನಾವು ಬಂದಿದ್ದಕ್ಕೆ ಏನು ಮಾಡಿದ್ದೀವಿ ಇಲ್ಲಿ? ಯಾವುದೋ ಸಮಾಜ ಸೇವೆ ಮಾಡೋದಕ್ಕಾಗಿ ನಾವು ಬಂದರೆ ಯಾರೋ 4 ಜನ ಡಾಕ್ಟ್ರುಗಳು ಮಾಡಿಸಿ ನಾವು ಆಚೆ ಕಡೆ ಬಿಟ್ಟರೆ ಅವರು 40 ಜನ ಸಾಕಂಥ ಶಕ್ತಿ ಅವ್ರಿಗೆ ಬರ್ತದೆ ಡಾಕ್ಟ್ರುಗಳ್ಗೆ. 4 ಜನ ಟೀಚರ್ನ ಮಾಡಿದ್ರೆ 4 ಜನ ಮಕ್ಕಳು ಸಾಕಂಥದ್ದು ಅವ್ರಿಗೂ ಇದು ಅನ್ನಿಸ್ತದೆ. ಇದಕ್ಕಾಗಿ ಆಚೆ ಕಡೆ ಪ್ರಚಾರಕ್ಕಾಗಿ ಹೋಗಬೇಕಾದ್ರೆ ಇದೇ ಉದ್ದೇಶ. ನಾನು ಕೇಳೋದೇನಂತ, ಒಂದು ಮಗುಕ್ಕೆ ಯಾರಾದರೂ ಆಶ್ರಯ ಕೊಡ್ರಿ. ಎಷ್ಟು 1,000 1 ವರ್ಷ ಎಲ್ಲ ಹೋರಾಟ ಮಾಡಿದ್ರು 1,000 ಕೊಟ್ಟರೆ ಒಂದು ಮಗುಕ್ಕೆ ಪೆನ್ನು, ಪುಸ್ತಕ, ಬಟ್ಟೆ ಕೊಡ್ಬೋದು ಅವ್ರಿಗೆ. ಅವರು ಹಬ್ಬದ ದಿವಸ ಒಳ್ಳೆ ಬಟ್ಟೆ ಹಾಕ್ಕೊಂಡು ಆನಂದವಾಗಿ ಇರ್ತಾರಲ್ಲ. ಅವರು ಬೇರೆ ಕಡೆ ಮಕ್ಕಳು ನೋಡಬೇಕಾದ್ರೆ ಇರೋ ಹಳೆ ಬಟ್ಟೆ ಹಾಕ್ಕೊಂಡು ಅವರೆಲ್ಲ ಮಾಡಬೇಕಾದಾಗ ಅವ್ರು ನೋವು ತಿಂತಾ ಇರ್ತವೆ. ಯಾರೋ ಪುಣ್ಯಾತ್ಮರು 2 ಜೊತೆ ಬಟ್ಟೆ ಕೊಡ್ಸವ್ರೆ ಅದನ್ನು ಹಾಕ್ಕೊಂಡು ಅವರೇ ವರ ಕೊಡೋದು. ದೇವರು ಯಾರಿಗೂ ವರ ಕೊಡೋಕೆ ಹೋಗಲ್ಲ. ಮನುಷ್ಯರಿಗೆ ವರ ಕೊಡೋದು, ಮನುಷ್ಯರೇ ಶಾಪ ಕೊಡೋದು. ನೋವು ಕೊಟ್ಟರೆ ಶಾಪ ಕೊಡ್ತಾರೆ, ಅವ್ರಿಗೆ ಒಳ್ಳೇದು ಮಾಡಿದ್ರೆ ವರ ಕೊಡ್ತಾರೆ ಅಲ್ಲ. ನಾವು ಎಲ್ಲಿಂದ ದೇವ್ರು ನೋಡಬೇಕಾಗಿರೋದು? ಮನುಷ್ಯರಿಂದ ನೋಡಬೇಕು. ಇವತ್ತು ಆ ಮಕ್ಕಳ ಕಡೆಯಿಂದ ನಾವು ಮಾತಾಡೋರ ಹತ್ರ ಇರ್ಬೇಕಾದ್ರೆ ಅವ್ರ ಹತ್ರ ದೇವ್ರು ಕಾಣ್ಬೋದು ಅಲ್ಲ. ಯಾರನ್ನಾದ್ರೂ ನಾವು ಕೆಟ್ಟದಾಗ ಬೈದಾಗ ಏನಾಗ್ತದೆ? ಶಾಪ ಕೊಡ್ತಾರೆ. ನಾವು ಅದೇ ಅವ್ರನ್ನ ಪ್ರೀತಿಸಿದ್ರೆ ಏನು ಮಾಡ್ತಾರೆ? ವರ ಕೊಡ್ತಾರೆ. ಅದನ್ನೇ ನಾವು ಜನಸಂಪರ್ಕಗಳು ಬದುಕಬೇಕಾದ್ರೆ ಯಾರೋ ಏನೋ ಮಾಡ್ತಾವ್ರಲ್ಲ. ನನ್ನ ಹತ್ರ ಏನೂ ಕೊಡೋಕ್ಕಿಲ್ಲ ಅಂತಂದ್ರೂ ಗೌಂಡು ಮಗನ ಹತ್ರ ಏನೋ ಇರ್ಬೋದು. ಮೊನ್ನೆ ಒಂದು ಹಾಸ್ಟ್ಲಿಗೆ ಹೋಗಿದ್ದೆ ನಾನು. ಪಾಪ ಅಲ್ಲಿ ಶಾನೆ ಆರ್ಥಿಕ ಪರಿಸ್ಥಿತಿ, ಒಂದು 25 ಎಕ್ಸಸೈಜ್ ಕೊಡಿಸ್ಬೋದಾಗಿತ್ತು ಅಂತ ಅವ್ರು ಸುಮ್ಮನೆ ಹೇಳೋದಷ್ಟೇ. ನನ್ನ ಹತ್ರ ಇದ್ದಿದ್ದು ಕೊಡಿಸ್ಬಿಟ್ಟು ಬಂದುಬಿಡ್ತಿದ್ದೆ ಅಂತ ಒಂದು ಅವ್ರು ಪ್ರಚಾರ ಮಾಡೋದಕ್ಕಾಗಿ ಹೇಳ್ಬೇಕು ಅವ್ರ ಹತ್ರ. ಅವರೇನು ಹೋಗ್ಲಿ ಬಿಡಪ್ಪ ನಾನು ಕೊಡಿಸ್ತೇನೆ ಅಂತ ಉದ್ದೇಶ ಬಂದು 25 ಕೊಡಿಸೋದು ಬೇಡ, 10 ಆದರೂ ಕೊಡಿಸ್ತಾರಾ? ಮಗನ ಬರ್ತಡೇ ಮಾಡ್ತದೆ, ಇವತ್ತು ಊಟ ಕೊಡಬೇಕು, ಬರ್ರಿ ಇಂಥ ಆಶ್ರಮ ಇದೆ ಹೋಗೋಣ. ಒಂದು 5-6 ಕಡೆ ಆಶ್ರಮಗಳೆಲ್ಲ ವಿಚಾರ ಮಾಡಿ ಮಡಗಿರಬೇಕು. ಯಾವುದೋ ಬರ್ತಡೇ ನಡೀತದೆ, ಬರ್ತೀರ ಅಲ್ಲಿ ಹೋಗೋಣ. ಯಾರು ಇವತ್ತು ಮನೆಯೊಳಗೆ ಏನು ಫಂಕ್ಷನ್ ಮಾಡ್ಯವ್ರು, ಇವತ್ತು ಊಟ ಉಳಿದೋಗಿದೆ, ಅಲ್ಲಿ ಊಟ ಕೊಡ್ಬೋದಲ್ಲ, ತಗೊಂಡೋಗ್ಬೋದು. ಆದರೆ ಯಾರೂ ತಗೊಂಡು ಹೋಗೋಕ್ಕಾಗಲ್ಲ. ಒಂದು ಆಟೋದಕ್ಕೆ ಒಂದು 300 ರೂಪಾಯಿ ಕೊಟ್ಟು ಆಟೋದೊಂದು ಕಳಿಸ್ಬಿಟ್ಟು ಊಟ ಕಳಿಸ್ಬೋದಲ್ಲ. ನಮ್ಮದು ಅಡಿ ಏನು ಮಾಡ್ಸೋಕ್ಕೆ ಸಾಧ್ಯತೆಯೇ ಇಲ್ಲ, ನಾವು ಮಾಡೋಕ್ಕಾಗಲ್ಲ. ಮಾಡೋರು ಬೇಜಾನ್ ಜನ ಅವರೇ, ಅವ್ರ ಹತ್ರ ನಾವು ಪ್ರಚಾರ ಮಾಡೋಕ್ಕಾಗ್ತಾ ಇಲ್ಲ. ಅದ್ರ ಮಾಡ್ಬೋದಲ್ಲ. ಅದಕ್ಕಂತಾನೆ ನಾವು ಆಚೆ ಕಡೆ ಸುತ್ತಾ ಇರೋದು. ಈಗ ಈ ತಕ್ಷಣ ಫಲಕ್ಕೆ ಇರೋಂಥದ್ದು ಮಕ್ಕಳಕ ಮರಿಕೆ ಏನೇನು ಬೇಕು ಎಲ್ಲ ಕೊಟ್ಟಿದ್ದಾಗಿಬಿಟ್ಟದೆ ನಂದು. ಆಚೆ ಕಡೆ ಎಲ್ಲಿ ಯಾರು ಕರೀತಾರೆ, ಏನು ಮಾಡ್ತಾರೆ, ಯಾರನ್ನ ಆಕಸ್ಮಿತ ನಿಂಗೆ ನಾಳೆ ಬೆಳಿಗ್ಗೆ 10 ಎಕ್ಸಸೈಜ್ ಕೊಡ್ತೀನಿ ಅಂದರೆ 10 ಸತಿ ಓದ್ತೀನಿ ಅವ್ರ ಮನೆ ಹತ್ರ. ಅವ್ರು ಕೊಡೋ ಗಂಟನೂ ಬಿಡಲ್ಲ, ತಗೊಂಬರ್ಬೇಕು, ಯಾರೋ ಮಕ್ಕಳು ಕೊಡಬೇಕು. ಇಂಥ ಮಕ್ಕಳು ಆಚೆ ಕಡೆ ಬಯಲು ಮೇಲೆ ಇರೋವೆ ನನ್ನ ಹತ್ರ 20 ಮಕ್ಕಳವೀಗ. ಅವು ಪುಸ್ತಕ ಪೆನ್ನು ಕೊಡೋಂಥದ್ದು, ಬಟ್ಟೆ ಕೊಡೋಂಥದ್ದು ಇದೆಲ್ಲ ಇದೆ. ಆದರೆ ಯಾರನ್ನೋ ಒಬ್ಬರನ್ನ ಹಿಡಿಬೇಕು, ತಗೊಂಬರ್ಬೇಕು. ನಾವೇನು ಮಾಡ್ತೀವಿ? ಸ್ವಾಭಿಮಾನ ಕಟ್ಟಿ ಹಾಕ್ಕೊಂಬಿಟ್ಟಿದ್ದೀವಿ ನಾವು. ಎಲ್ಲರೂ ಮಾಡೋಕ್ಕಾಗಲ್ಲ. ಕೆಲವರು ಅವ್ರ ಬಿಸ್ನೆಸ್ಸೇ ಅವ್ರಿಗೆ ಸಾಕಾಕೋತಿರ್ತದೆ. ಅವ್ರು ಇದನ್ನೆಲ್ಲ ನೋಡೋಕ್ಕಾಗಿ ಕೊಡಬೇಕು ಅನ್ನೋಂಥ ಉದ್ದೇಶ ಇದೆ. ಹೋಗಿ ಅದನ್ನು ಇದು ಮಾಡೋಕ್ಕಾಗಲ್ಲ. ಯಾರನ್ನು ಬಂದಿದ್ದು ನಾವೇನಾದರೂ ಕೊಡ್ಬೋದಾಗಿ ಅಂಥವ್ರ ಹತ್ರ ಹೋಗಿ ಪ್ರಚಾರ ಮಾಡ್ಬೋದಲ್ಲ ನಾವು. ಅವರೇನು ಕೊಟ್ಟಿದ್ದನ್ನು ತಗೊಂಡು ಬೇರೆ ಕಡೆ ಯಾರಿಗೆ ಕೊಡ್ಬೋದು? ಇವತ್ತು ನಮ್ಮ ಸೆಕೆಂಡ್ಸ್ ಬಟ್ಟೆ ಸಿಕ್ಕಿದೆ, ಇದನ್ನು ಯಾರಿಗೆ ಕೊಡಬೇಕು ನಾವು? ಎಲ್ಲಿ ಅಂಗವಿಕಲರವರೇ, ಬುದ್ಧಿಮಾನ್ಯತೆ ಇರೋರು ಎಲ್ಲವರೇ, ಅವ್ರು ತಗೊಂಡು ಕೊಟ್ಟು ಬರ್ಬೋದಲ್ಲ. ನಮ್ಮ ಗಾಡಿ ಒಳಗೆ ತಗೊಂಡು ಕೊಡ್ಬೋದು, ಅವ್ರು ಬರೋಲ್ಲ, ಇಲ್ಲಿ ಕೊಡ್ಬೋದಾಗಿತ್ತು. ಕೆಲವು ಆಶ್ರಮಗಳಿಗೆ ಏನದೆ, ನಾನು ಒಬ್ಬೊಟ್ಟೇ ತಿನ್ನಬೇಕಾಗಿತ್ತು, ಏನಪ್ಪ ಮಾಡೋದು, ಒಬ್ಬೊಟ್ಟೇ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಇದು ಮಾಡ್ತಾರೆ. ಯಾರೋ ನಿಮ್ಮಂಥ ಪುಣ್ಯಾತ್ಮ ಹಿಡಿದು ಇವತ್ತು 100 ಒಬ್ಬಟ್ಟು ನೀವು ಕೊಟ್ರೇನೆ ಸರಿ. ಅವ್ರು ಏನು ಮಾಡಿ ಕೊಡ್ತಾರೆ, ತಗೊಂಬಂದು ಇಲ್ಲಿ ತಲುಪಿಸಿ ಇದನ್ನೆಲ್ಲ ಮಾಡೋಂಥ ಉದ್ದೇಶಕ್ಕಾಗಿ ಆಚೆ ಕಡೆ ಹೋರಾಟ ಮಾಡಬೇಕು. ನಾವೇನಂದ್ಕಂತೀವಿ, ಅವ್ರನ್ನ ಕೇಳಿದ್ರೆ ಏನಂತವ್ರ, ಇವ್ರು ಯಾರೂ ಏನೂ ಅನ್ನಲ್ಲ. ಆದರೆ ನಮ್ಮ ಹತ್ರ ಒಂದೇ ಒಂದು ಅದೆಲ್ಲ ಆ ಸ್ವಾಭಿಮಾನ ಅನ್ನೋದನ್ನು ಬಿಟ್ಟುಬಿಟ್ರೆ ನಾವು ಎಲ್ಲಿ ಬೇಕೋ ಕೇಳ್ಬೋದು, ಏನು ಬೇಕೋ ಇದು ಮಾಡಿ. ಅವ್ರು ಏನೋ ಹೇಳ್ತಾವ್ರು, ಅದನ್ನು ನಮ್ಮ ತಲೆ ಒಳಗೆ ಹಾಕ್ಯಣಂಗಿಲ್ಲ. ನನಗೆ ಕೊಡಬೇಕಾಗಿದೆ, ನೀನು ಕೊಟ್ಟು ತೀರಬೇಕಷ್ಟೇ. ಇಷ್ಟೇ ನಾವು ಮಾತಾಡೋದು. ನಾನು ಕೇಳಿದ್ದೀನಿ, ನೀನು ಕೊಡಬೇಕು. ನೀನೇನು ಮಾಡ್ತಾಯಿದ್ಯೋ, 1000 ಕೇಳಿದ್ದೀನಿ, 100 ಕೊಟ್ಟರೆ ಸಾಕು. 10 ಜನ 100 ಕೊಟ್ಟರೆ 1000 ಆಯಿತು. ಒಬ್ಬ ಮಗುಕ ಪುಸ್ತಕ, ಪೆನ್ನು, ಬಟ್ಟೆ ಎಲ್ಲ ಸೇರ್ತದೆ. 10 ಜನ ಕೊಟ್ಟಿದ್ದು 1000, 100 ಜನ ಕೊಟ್ಟರೆ 10,000. 10 ಮಕ್ಕಳಿಗೆ ಪುಸ್ತಕ, ಪೆನ್ನು, ಬಟ್ಟೆ ಎಲ್ಲ ಬಂದ್ಬಿಡ್ತಲ್ಲ. ಇದನ್ನು ಮಾಡೋಂಥ ಉದ್ದೇಶಕ್ಕೆ ಅದರಿಂದ ಎಲ್ಲರೂ 100 ಜನ 1000 ಜನ ಯಾರೂ ಸಾಕೋದು ಬೇಡ. ಒಬ್ಬೊಬ್ಬರ ಎಲ್ಲೋ ಒಂದು ಕಡೆ ಗುರುತಿಸಿ ಒಬ್ಬರಿಗಾಗಿ ನಾವು ಮಾಡ್ಬೋದು. ಆಚೆ ಕಡೆ ಹೋಗಿ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಎಲ್ಲೋ ಒಂದು ಹೋಟ್ಲಾಗ ಕೂತ್ಕೊಂಬಿಟ್ರೆ ಏನು ಮಾಡ್ತೀವಿ ಅಂದರೆ 2,000 ರೂಪಾಯಿ ಖರ್ಚು ಮಾಡ್ತೀವಿ ನಾವು.
ಮಾಡಲ್ಲ. ಒಂದು ವಾರದೊಳಗೆ ಹೋಗೋದೇ ಬೇಡ ನಾವು. ಇವತ್ತೆಲ್ಲ ಸಮಾಜ ಸೇವೆಗಾಗಿ ಇವತ್ತು ಮಾಡೋ ಖರ್ಚಿನ ಇವತ್ತು ಕೊಟ್ಬಿಡೋಣ ಅಂತೇಳಿ ಒಂದು ಆಶ್ರಮದೊಳಗೆ ಯಾರನ್ನ ಇರೋಂಥವ್ರನ್ನ ಯಾರೋ ನಮ್ಮಂಥ ಪೋಸ್ಟ್ ಮ್ಯಾನ್ಗಳು ಇರ್ತಾರಲ್ಲ, ಬರ್ತೀರಾ ಬಟ್ಟೆ ಅಂಗಡಿ ಥರ ಒಂದು 3 ಜೊತೆ ಬಟ್ಟೆ ಕೊಡಿಸ್ತೀನಿ ಅಂದರೆ ಅವ್ರು 400 ಕೊಡ್ತಾರೆ, 1200 3 ಜೊತೆಗೆ. ಅದನ್ನು ಯಾರಿಗೂ ಒಂದು ಮಗು ಕೊಟ್ಟರೆ ಅದು ವರ್ಷ ಪೂರ್ತಿ ಅದನ್ನು ನೋಡಿ ಆನಂದ ಪಡ್ತದಲ್ಲ. ಇದನ್ನು ಮಾಡ್ಬೋದಲ್ಲ. ಅದಕ್ಕಾಗಿ ಹೋರಾಟ, ಸಮಾಜ ಸೇವೆ ಮಾಡ್ತೀವಿ, ನಮ್ಮದೇನೋ ಬೋರ್ಡ್ ಬೇಕು ಅಂತಲ್ಲ. ನನಗೆ ಎಲ್ಲಿ ಸನ್ಮಾನ ಸಮಾರಂಭಗಳಾಗಲಿ, ಈ ಬೇಡಿಕೆ ಏಳಿಗೆ ಅನ್ನೋದಾಗಲಿ, ನಾನೇನೋ ಹೊಗಳ್ಬೇಕಲ್ಲ ಇದೆಲ್ಲ ಯಾಕೆ ಚಾನಲ್ಗೆ ಕೊಡ್ತಾ ಇದ್ದೀನಿ ಅಂದರೆ, ನಾನು ಮಾತಾಡಿರೋಂಥ ಮಾತು ಆಚೆ ಕಡೆ ಯಾರಿಗಾದ್ರೂ ಗೊತ್ತಾಗಿ ಅವ್ರೇನೋ ಬೇರೆಯವ್ರಿಗೇನೋ ಕೊಡ್ಬೋದು ಅನ್ನೋಂಥ ಉದ್ದೇಶಕ್ಕೆ ಇದನ್ನು ನಾನು ಕೊಡ್ತಾ ಇದ್ದೀನಿ ಹೊರತು ನನಗೆ ಇದೆಲ್ಲ ಆಸಕ್ತಿ ಇಲ್ಲ. ನೀವು ತಪ್ಪು ಭಾವಿಸದೆ ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ತೀನಿ. ಈಗ ಕೆಲವು ಸಮಾಜದಲ್ಲಿ ಕಾವಿ ಬಟ್ಟೆ ನೋಡಿದ್ರೆ ಕೆಲವರೆಲ್ಲ ಮೂಗು ಬಿಡಿತಾರೆ, ಈ ಬಟ್ಟೆ ಹಾಕ್ಕೊಂಡಿದ್ದೆ ಏನೇನೋ ಇಂಥ ಕೆಲಸ ಮಾಡ್ತಾರೆ ಅಂತ ಕೆಲಸ ಮಾಡ್ತಾರೆ ಅಂತ. ಈ ಬಟ್ಟೆ ನೀವು ಯಾಕೆ ಆಯ್ಕೆ ಮಾಡಿಕೊಂಡ್ರು? ಬಿಳಿ ಪಂಚೆ ಬಿಳಿ ಜುಬ್ಬ ಹಾಕೋಬೋದಾಗಿತ್ತಲ್ಲ. ಇದು ಬಟ್ಟೆ ಮೇಲೆ ನಿಮ್ಗೀಗ ಕಂಡು ಬಿದ್ದಿದೆ. ಕಾರಣ ಏನು ಅಂದರೆ, ಇವತ್ತು 4 ಜನ ಎಲ್ಲೋ ಒಂದು ಕಡೆ ಇರ್ತಾರೆ. ಒಂದು ನಿಮಿಷ ಇಲ್ಲಿ ಕರೆಕ್ಟು. ಇವತ್ತು ಮಧ್ಯಾಹ್ನ ಯಾವುದೋ ಒಂದು ವಿಡಿಯೋ ನೋಡಿದೆ, ಸ್ವಾಮೀಜಿ ಅವನು ಏನೋ ಮಾಡ್ತಿದ್ದು ನೋಡಿ, ನಾನು ಅದನ್ನೇನು ಮಾಡೋದು ಬೇಡ ಅಂತೇಳಿ ಅದನ್ನು ನಾನು ಏನು ತಗೊಳ್ಳಲ್ಲ. ಇಂಥವರೆಲ್ಲ ಭೂಮಿ ಮೇಲೆ ಅವರೇ. ನಾವು 20 ಜನ ಇಲ್ಲಿ ಕೂತಿದ್ರೆ 20 ಜನರದ್ದು ಒಂದೇ ಥರ ಮನವರಿಕೆ ಇರಲ್ಲ ಅಲ್ಲ. ಎಲ್ಲ ಸ್ವಾಮೀಜಿಗಳು ಇದೇ ಥರ ಏನೋ ಇವಾಗ ಇಷ್ಟು ಜನ ಎಷ್ಟು ಜನ ಅವರು ಈಗ ಇವರು ಯಾರು ಗುರುಗಳು ಸತ್ತೋರಲ್ಲ, ಯಾರಪ್ಪ ಅವರು ಸ್ವಾಮಿ ಅಲ್ಲ ಶಿವಕುಮಾರ ಸ್ವಾಮಿಗಳು, ಅವ್ರು ಎಷ್ಟು 1000 ಜನ ಮಕ್ಕಳು ಸಾಕ್ತಾವ್ರೆ. ಅವರು ಕಾವಿ ಬಟ್ಟೆನೇ ಹಾಕಿದ್ದು ಅಲ್ಲ. ಇವಾಗ ಅಕಸ್ಮಾತ್ ಬೇರೆ 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 ಇರಲ್ಲ ಸಾಧುಗಳೆಲ್ಲ ಇವೆಲ್ಲ ಹಾಕ್ಕೊಂಡು ಓಡಾಡ್ತಾವ್ರಲ್ಲ. ಎಷ್ಟು ಜನ ಸಮಾಜ ಸೇವೆ ಮಾಡ್ತಾವ್ರೆ, ಎಷ್ಟು ಜನ ಮಕ್ಕಳು ಪುಸ್ತಕ ಕೊಡ್ತಾವ್ರೆ, ಎಷ್ಟು ಜನ ಊರೂರು ತಿರುಗ್ತಾವ್ರೆ, ಎಷ್ಟು ಜನ ಅಂಗವಿಕಲರಿಗೆ ಅವ್ರಿಗೆ ಬಟ್ಟೆ ಕೊಡೋಂಥ ಉದ್ದೇಶ ಎಷ್ಟು ಜನ ಮಡ್ಕೊಂಡವ್ರೆ. ಅವ್ರು ಏನು ಮಾಡ್ತಾರೆ, ಆಶ್ರಮ ಕಟ್ಟಿದ್ದೀನಿ, ಎಲ್ಲೋ ಹೋಗಬೇಕು, ಮಿನಿಸ್ಟರ್ ಹತ್ರ ದುಡ್ಡು ಬರಬೇಕು, ದುಡ್ಡು ಮಾಡಬೇಕು ಅನ್ನೋದ್ರಾಗ ಅವರೇ ದುಡ್ಡು ಮಾಡ್ತಾವ್ರೆ. ದುಡ್ಡು ಮಾಡಿ ನಾನು ಏನು ಮಾಡಬೇಕು ಅನ್ನೋದು ಅವ್ರು ಕರುವಾಗಿ ಬಿಟ್ಟಿದ್ರೆ ದುಡ್ಡು ಮಾಡ್ತಾ ಇರಲ್ಲ. ನಾನು ಕೋಟಿ 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 ಮಾಡಿ ಏನು ಮಾಡಬೇಕು? ನಾನು ಸನ್ಯಾಸಿ, ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ. ನನಗೆ ಇದುವರೆಗೆ ಏನಿತ್ತು, ದುಡ್ಡು ಮಾಡಬೇಕಂತಿತ್ತು, ಏನೇನು ಬೇಕೋ ಮಾಡಿದ್ದಾಯಿತು, ಭಗವಂತ ಏನೇನು ಕೊಡಬೇಕಾಗಿತ್ತು ಕೊಟ್ಟಿದ್ದ, ಮಕ್ಕಳು ಮರಿಕೆಲ್ಲ ಏನೇನು ಮಾಡಬೇಕೋ ಮಾಡಿದ್ದಾಯಿತು. ನನಗೆ ಸಮಾಜ ಸೇವೆ ಮಾಡಬೇಕಂತ ಇಷ್ಟ ಬಂತು. ನನಗೇನು ಇದ್ರೊಳಗೆ ಅವಶ್ಯಕತೆ ಏನಿಲ್ಲ. ಯಾರ ಹತ್ರ ಹೋಗ್ಬಿಟ್ಟು 1000 ಕೊಡಪ್ಪ ನಾನು ಪೆಟ್ರೋಲ್ ಹಾಕ್ಬೇಕಂತ ಉದ್ದೇಶ ಇಲ್ಲ, ನನಗೆ 500 ಕೊಡು ನಾನು ಬಟ್ಟೆ ತಗೊಬೇಕಂತ ಏನು ಉದ್ದೇಶ ಇಲ್ಲ. ನನಗೆ ಯಾವುದೂ ಆಸೆ ಏನಿಲ್ಲ. ಯಾರೋ 100 ಕೊಟ್ಟವ್ರ ಆ ಮಗುಕ್ಕೇನು ಒಂದು ಪರಿಹಾರ ಆಗಬೇಕು. ದಾರಿ ಒಳಗೆ ಯಾರೋ ಓದ್ತಾವ್ರ, ಅವ್ರೇನಪ್ಪ ಪಾಪ ಅವ್ರು ಭಿಕ್ಷಕರು ಇರ್ಬೋದೇನೋ, ಅವ್ರಿಗೇನೋ ಇಲ್ದಿರ್ಬೋದು, ಅವ್ರು 100 ಕೊಟ್ಟು ಬಂದುಬಿಡೋಣ ಬಿಡ್ರಿ, ಅವ್ರು 2 ಊಟ ಮಾಡಲಿ, ನಮಗೇನು ಅವಶ್ಯಕತೆ ಏನಿಲ್ಲ. ಅದರಿಂದ ನನ್ನ ನನ್ನ ನಂಬಿಕೆಗೆ ನಾನು ಕಾವಿ ಮಾಡ್ಕೊಂಡಿದ್ದೀನಿ ಹೊರತು ಬೇರೆ ಕಾವಿ ವರ್ಕ್ ಇದಕ್ಕೆಲ್ಲ ಹೋಲ್ಸಂಥ ಶಕ್ತಿ ನನ್ನ ಹತ್ರ ಇಲ್ಲ. ಧರಣಿ ನ್ಯೂಸ್ನ ಬೆಂಬಲಿಸಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.